ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಮನೆಯಲ್ಲಿ ಪಾಸಿಟಿವಿಟಿ ಇರಬೇಕು, ನೆಗೆಟಿವಿಟಿಯಿಂದ ನಾವು ದೂರ ಇರಬೇಕು. ಮನೆಯಲ್ಲಿ ಯಾವಾಗಲೂ ಸಂತೋಷ, ನೆಮ್ಮದಿ, ಪ್ರೀತಿ ನೆಲೆಸಿರಬೇಕು ಅಂದರೆ ಕೆಲವು ರೂಲ್ಸ್ಗಳನ್ನು ನಾವು ಪ್ರತಿನಿತ್ಯ ಫಾಲೋ ಮಾಡಬೇಕಾಗತ್ತೆ. ಅದು ಯಾವ್ಯಾವ ರೂಲ್ಸು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮರೀದೆ ಪ್ರತಿನಿತ್ಯ ನೀವು ಇದನ್ನು ಫಾಲೋ ಮಾಡ್ತಾ ಹೋದ್ರಿ ಅಂದರೆ ಮನೇಲಿ ಯಾವಾಗಲೂ ನಿಮ್ಮದು ಒಂದು ಒಳ್ಳೆ ಫ್ಯಾಮಿಲಿ ಆಗುತ್ತೆ, ಒಳ್ಳೆ ಸಂತೋಷ, ನೆಮ್ಮದಿ ತುಂಬಿರುವಂಥ ಕುಟುಂಬ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಮನೆಯಲ್ಲಿ ನೀವು ಮಹಿಳೆಯರು ಬೇಗ ಎದ್ದೇಳಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮನೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೋಬೇಕು. ಮತ್ತು ಸೂರ್ಯನ ದರ್ಶನ ಮಾಡಿಕೊಂಡು ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಮಾಡಬೇಕು. ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ. ಈ ಶ್ಲೋಕನ ನೀವು ಸೂರ್ಯನಿಗೆ ನಮಸ್ಕಾರ ಮಾಡ್ಕೊತ, ಸೂರ್ಯನ ಧ್ಯಾನ ಮಾಡ್ಕೊತ ನೀವು ಈ ಶ್ಲೋಕನ ಪಠಿಸಬೇಕು. ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿ ಯಾವಾಗಲೂ ಸದಾ ತುಂಬಿರುತ್ತೆ. ಆರ್ಥಿಕ ತೊಂದರೆಗಳು ದೂರ ಆಗುತ್ತೆ. ಅದರಿಂದ ಸದಾ ಸೂರ್ಯನ ನೆನೆಯುತ್ತಾ ಸೂರ್ಯನ ಧ್ಯಾನ ಮಾಡೋದು ತುಂಬ ಒಳ್ಳೆಯದು ಅಂತ ಇದು ಮೊದಲನೇ ಪಾಯಿಂಟ್ ಆಗಿರುತ್ತೆ. ಎರಡನೇದಾಗಿ ನೀವು ನೆಲ ಒರೆಸ್ತೀರಲ್ಲ ಮನೆಯಲ್ಲಿ, ವಾರಕ್ಕೊಂದ್ಸಲ ಆದ್ರೂ ನೆಲ ಒರೆಸುವಾಗ ಉಪ್ಪು, ಅಡುಗೆ ಉಪ್ಪು ಇರುತ್ತಲ್ಲ, ಒಂದು ಮುಷ್ಟಿ ಅಷ್ಟಿಲ್ಲ, ಒಂದು 2 ಸ್ಪೂನಷ್ಟು ಉಪ್ಪನ್ನು ನೆಲ ಒರೆಸೋದ್ರಿಂದ ಮನೇಲಿರೋ ನೆಗೆಟಿವಿಟಿ ದೂರ ಆಗುತ್ತೆ ಮತ್ತು ಮನೆಯಲ್ಲಿ ಯಾವಾಗಲೂ ಪಾಸಿಟಿವಿಟಿ ನೆಲೆಸುತ್ತೆ ಅಂತ ಸಮೇತ ಹೇಳ್ಬೋದಾಗಿದೆ. ಮೂರನೇದಾಗಿ ಮನೆಯಲ್ಲಿ ತುಳಸಿ ಇರಬೇಕು. ತುಳಸಿ ಗಿಡನ ನೀವು ಮನೆಯಲ್ಲಿ ನೆಡೋದ್ರಿಂದ ನೀವು ಮನೆ ಒಳಗಡೆ ಹೋಗ್ತಾ ಬಲಗಡೆಗೆ ತುಳಸಿ ಗಿಡ ಯಾವಾಗಲೂ ಇರಬೇಕು. ಅದು ಮನೆಯಲ್ಲಿ ಯಾವಾಗಲೂ ನೀವೇನೇ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೂ ತುಳಸಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ತುಂಬ ಅದರಲ್ಲಿ ಯಶಸ್ಸು ಸಿಗುತ್ತೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ತುಳಸಿ ಎಲೆ ತಿನ್ನೋದ್ರಿಂದ ಸಹ ಪಾಸಿಟಿವಿಟಿ ಬರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆದ್ದರಿಂದ ತುಳಸಿ ಬೆಳೆಸಬೇಕು ಮನೆಯಲ್ಲಿ. ತುಳಸಿ ಕಂಪಲ್ಸರಿ ಇರಬೇಕು. ನಾಲ್ಕನೇದಾಗಿ ಅರಿಶಿನ ಕುಂಕುಮ. ಮನೆಯಲ್ಲಿ ದೇವರ ಮನೆಯಲ್ಲಿರುವಂಥ ಅರಿಶಿನ ಕುಂಕುಮ ಯಾವತ್ತೂ ಕಡಿಮೆ ಆಗಬಾರ್ದು, ಯಾವತ್ತೂ ತುಂಬ ಇರಬೇಕು. ಯಾವಾಗಲೂ ಆ ಬೌಲ್ ಇರುತ್ತಲ್ಲ, ಕುಂಕುಮದ ಭರಣಿ ಇರುತ್ತಲ್ಲ, ಅದು ಯಾವಾಗಲೂ ತುಂಬ ಇರಬೇಕು. ಅದು ಸಹ ನಮ್ಮ ಮನೆಯ ಪಾಸಿಟಿವಿಟಿನ ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ಯಾವಾಗಲೂ ದೇವರ ಮನೆಯಲ್ಲಿರುವಂಥ ಕುಂಕುಮದ ಭರಣಿಗಳು ಕಡಿಮೆ ಆಗೋ ಥರ ಕಡಿಮೆ ಆಗೋದಕ್ಕೆ ಬಿಡೋದಕ್ಕೆ ಹೋಗಬೇಡ್ರಿ. ಅದು ಒಂದು ಪಾಯಿಂಟ್ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಪಾಯಿಂಟು ನೈವೇದ್ಯ. ದೇವರಿಗೆ ನೀವು ಏನು ಮಾಡಿರ್ತೀರೋ, ನಿಮ್ಮ ಮನೇಲಿ ಏನು ಅಡುಗೆ ನೀವು ಏನು ಮಾಡಿರ್ತೀರೋ ಅದನ್ನೇ ಆಗಲಿ ದೇವ್ರ ಮುಂದೆ, ನಿನ್ನಿಂದ ನಾವು ಇವತ್ತು ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀವಿ ತಂದೆ ಅಂತ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ನೀವು ಅದನ್ನು ಊಟ ಮಾಡಿ, ಪ್ರಸಾದ ಥರ ಸೇವಿಸಿ. ಅದು ಸಹ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನ ದೂರ ಮಾಡುತ್ತೆ ಮತ್ತು ನಿಮ್ಮ ಮನೇಲಿ ಸದಾ ಸಂತೋಷ, ನೆಮ್ಮದಿ ನೆಲೆಸಿರುತ್ತೆ. ಅನ್ನದಾತೋ ಸುಖಿ ಭವ ಅಂತ ಯಾವತ್ತೇ ನೆಮ್ಮದಿಯಿಂದ ನಾವು 4 ತುತ್ತು ಅನ್ನ ತಿಂದರೂ ಸಮೇತ ಅದು ನಮ್ಗೆ ಯಾವಾಗಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಅನಿಸುತ್ತೆ ಆವಾಗ. ಅದರಿಂದ ಇದು ಒಂದು ಪಾಯಿಂಟ್ ಅಂತ ಹೇಳ್ಬೋದು. ಪ್ರತಿದಿನ ಇದೊಂದು ಪಾಯಿಂಟ್, ಇದು ಇಂಪಾರ್ಟೆಂಟ್ ಪಾಯಿಂಟು. ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ದೇವ್ರ ಮುಂದೆ ದೀಪವನ್ನು ಹಚ್ಚೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ದೀಪ ಉರಿದಷ್ಟು ನಮ್ಮ ಮನೆಯಲ್ಲಿ ನೆಮ್ಮದಿ ಸಂತೋಷ ಇರುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ಬೆಳಗ್ಗೆ ಸಾಯಂಕಾಲ ದೇವರ ಮುಂದೆ ಯಾವಾಗಲೂ ದೀಪವನ್ನು ಹಚ್ಚಿಡಿ. ಅದು ಸಹ ಒಂದು ಉತ್ತಮ ಅಂತ ಹೇಳಿ. 6th ಪಾಯಿಂಟ್ ಏನಂದರೆ ಧೂಪ. ಮನೆಯೆಲ್ಲ ಎಲ್ಲ ಮೂಲೆಗೂ ಸಮೇತ ನೀವು ಧೂಪವನ್ನು ಮುಟ್ಟಿಸ್ಬೇಕು. ಧೂಪ ಹಾಕೋದ್ರಿಂದ ಮನೇಲಿರುವಂಥ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ನಮ್ಮಲ್ಲಿರುತ್ತೆ ಅನ್ನೋದು ಒಂದು ಹಳೆಯ ಕಾಲದಿಂದ ದೊಡ್ಡವರು ಹೇಳುವಂಥ ಮಾತು ಇದು. ಅದರಿಂದ ಧೂಪವನ್ನು ಮನೆ ತುಂಬ ಧೂಪ ಹಾಕೋದು, ವಾರಕ್ಕೊಂದ್ಸಲ ಆದ್ರೂ ಈ ಕೆಲಸ ಮಾಡೋದ್ರಿಂದ ಮನೆಯಲ್ಲಿ ಸದಾ ನೆಮ್ಮದಿ ಸಂತೋಷ ನೆಲೆಸಿರುತ್ತೆ ಅಂತ ಸಮೇತ ಹೇಳ್ಬೋದಾಗಿದೆ. ನೋಡಿದ್ರಲ್ಲ ಬಂಧುಗಳೇ, ಇಷ್ಟು ಪಾಯಿಂಟ್ಸನ್ನು ನಾನು ಡೈಲಿ ಫಾಲೋ ಮಾಡ್ತೀನಿ. ಈ ಪಾಯಿಂಟ್ಸಲ್ಲಿ ನಿಮಗೆ ಬೇರೆ ಏನಾದರೂ ಪಾಯಿಂಟ್ಸ್ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.